ನಾವು ಏನು ಆ ಆ್ಯಂಗಲ್ದಲ್ಲಿ ಸ್ವಲ್ಪ ಮುಂದೆ ಬರಕ್ಕ ತೋರಿಸ್ತೀನಿ ನೋಡಕ್ಕ ಅಲ್ಲೊಂದು ಬಾರ್ ಇದೆ. ಇದನ್ನೇನು ಮಾಡಬೇಡಿ, ಇದನ್ನೇನು ಮಾಡಬೇಡಿ, ಬೇರೆ ಏನಾದ್ರು ಕೇಳಿದ್ರೆ ಪರವಾಗಿಲ್ಲ, ಇದನ್ನ ಮಾಡಬೇಡಿ ಅಂದ್ರೆ ನಂದೇನಿದೆ, ಊರಿನವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ನಾನು ನಿಮಗೆ ಕೊಡ್ತೀನಿ. ಆ ಕಾರ್ನರ್ ಒಂದು ಬಾರ್ ಇದೆಯಲ್ಲ ವೈನ್ ಶಾಪ್, ಅದು ಮಾಡೋದಕ್ಕೆ ಡ್ರೈನೇಜ್ ರೋಡ್ ಅರ್ಧ ರೋಡ್ ಆಕ್ರಮಿಸ್ಕೊಂಡು ಸಿಮೆಂಟ್ ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಸ್ಲೋಪ್ ಆಗಿ ಮಾಡ್ಬಿಟ್ಟವನೆ. ನಮ್ದೊಂದು ಈಗ ಯಾರನ್ನ ಗಾಡಿ ನಿಲ್ಸಿದ್ರೆ ಒಂದು ಟೂ ವೀಲರ್ ಒಳಗೆ ಹೋಗಕ್ಕಾಗಲ್ಲ. ಅದೇ ಅವರೆಲ್ಲ ಇಷ್ಟೆಲ್ಲ ಲೋಪದೋಷ ಐತಿ ಅನ್ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಮೇಲೆ ಕ್ರಮ ಅವ್ರ ಮೇಲೆ ಆಕ್ಷನ್ ಇದೆಲ್ಲ ಹೌದು. ಅಲ್ಲಿ ಕೆಲಸ ಗೋಡೆ ಬಿಲ್ಡಿಂಗು ಡ್ರೈನೇಜ್ ಕಟ್ಟವ್ರೆ ಸರ್. ಬಿಲ್ಡಿಂಗ್ ಲೀಗಲ್ ಸರ್, ಆದರೆ ಡ್ರೈನ್ ಮೇಲೆ ಕಟ್ಟವ್ರೆ. ಟ್ರೈನ್ ಮೇಲೆ ಕಟ್ಟಿದೆ. ಒಂದು ನಿಮಿಷ ಇವ್ರೆ, ಬಿಲ್ಡಿಂಗ್ ಬಗ್ಗೆ ಡಿಸ್ಟೆನ್ಸ್ ತರಬೇಕಾಗುತ್ತೆ ಲೋಕಲ್ ಆಕಾರಕ್ಕೆ. ಅದು 7 ವರ್ಷ ಆಯ್ತು. ಆ ಬಿಲ್ಡಿಂಗ್ ಕಟ್ಟಿ 7 ವರ್ಷದಿಂದ ನಡೀತಾ ಐತೆ ಮೇಡಮ್. ಅದು ಆವತ್ತಿಂದ BBMP ಹತ್ರ ಹೋಗಿ ಕೇಳಿ ಕೇಳಿ ಹೇಳಿ ಸಾಕಾಗೋಯ್ತು. ಹರೀಶ್ ಪಕ್ಕ ಸ್ಕೂಲ್ ಇದೆ, ಅದು ಯಾಕಂತ ತೆರ ಮಾಡಕ್ಕೆ ಧರಣೆ ಮಾಡಿ ಎಲ್ಲ ಮಾಡಿ ದುಡ್ಡು ಅಷ್ಟೇ ಎಲ್ಲ ಕೊಟ್ಟವ್ರೆ. ಒಂದೇ ಒಂದು ಹೆಸರು ಬಂದ್ರು ನಾವು ಖಂಡಿತ ಹೆಚ್ಚಿಗೆ ನೀವು ಕೊಡಲಿಲ್ಲ ನಮಗೆ ಚಾಲೆಂಜ್ ಮಾಡ್ತಾರೆ. ನಾವು ಅದಕ್ಕೆ ನಾವು ನೋಡಿ ಮೇಡಮ್, ಕಮರ್ಷಿಯಲ್ ರೋಡ ಮೇಡಮ್, MG ರೋಡ ಮೇಡಮ್, ಸುಮ್ಮನೆ ನೋಡಿ ಮೇಡಮ್. ಇದನ್ನು ನಾವು ಕಮರ್ಷಿಯಲ್ ಒಂದು BBMP ಲೋಕಲ್ ಕಮರ್ಷಿಯಲ್ ಡಿಸೈಡ್ ಕೊಟ್ಟರೆ ಮೇಡಮ್ ನಾವು ಕಮರ್ಷಿಯಲ್ ಡಿಸೈಡ್ ಮಾಡೋದು ನಾವು ಡಾಕ್ಯುಮೆಂಟ್ಸ್ ಒಂದೇ ಕಡೆ ಅಲ್ಲ, ನೀವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕೊಟ್ಬಿಡ್ಬೋದು. ಬಿಲ್ಡಿಂಗು ನಮಗೆ ಕಮರ್ಷಿಯಲ್ ಅಂತ ಬಂದರೆ ಮಾತ್ರ ಮೇಡಮ್ ಕೊಡೋದು. ಬಿಲ್ಡಿಂಗ್ ಕಮರ್ಷಿಯಲ್ ಅಂತ ಕಮರ್ಷಿಯಲ್ ಮಾಡ್ಬಿಟ್ರದ ಅದನ್ನ ನಾವು BBMP ಲೋಕಲ್ ನಾವು ನಿಮಗೆ ರೇಟ್ ಮಾಡ್ಬೋದು ಮೇಡಮ್. ಒಂದು ರೂಮ್ ಹೋದ್ರೂ ಪೇಟೆನ್ಸ್ ಕೊಡ್ತಾರೆ ಮೇಡಮ್. ಯಾವುದೋ ಒಂದು ರೂಮಾಗಿ ನಾವು ಇಟ್ಕೊಂಡು ಪೇಟೆನ್ಸ್ ಕೊಡ್ತಾರೆ ಮೇಡಮ್. ಆಮೇಲೆ ಸ್ಟೇಟಸ್ ಈ ಕಾನೂನು ಮೀರಿ ಹೋಯ್ತು ಅಂದಾಗ ನಾಳೆ ಡೆಫಿನೆಟ್ಲಿ ಯಾರ್ಯಾರು ಏನಿದೆ ಶಾಮೀಲಾಗಿದೆ ಇಡೀ ಊರವರಿಗೆಲ್ಲ ಒಂದು ಎಲ್ಲ ಜಿಲ್ಲೆನ ಸೈನ್ ಆಗ್ತಾರೆ ಮೇಡಮ್. ಇವರಿಗೆಲ್ಲ ಆಮೇಲೆ ಯಾವ ಸೈನ್ ನಮ್ದೇ ಇಲ್ಲ, ನಮ್ಮ ಸೈನ್ಗಳೇ ಅಲ್ಲ. ಲೋಕಲ್ ಸೈನ್ ಸೈನ್ ಯಾವುದಿಲ್ಲ. ನಮಗೆ ಕೇಳೋದು 100 ಮೀಟರ್ ಅಂತರದಲ್ಲಿ ಲೋಕಲ್ ಒಪಿನಿಯನ್ ಯಾವ ಈ ಮನೆ ಎರಡು ಜೈಲ್ ಇದೆ. ಏನು ಕಮರ್ಷಿಯಲ್ ಅಂತ ಕೊಡೋದು ಬಿಲ್ಡಿಂಗು ಮತ್ತು ಅವ್ರು ಹೋಟೆಲ್ಸ್ ಒಂದು ಬೋರ್ಡಿಂಗ್ ಅದನ್ನೆಲ್ಲ ಕಟ್ಸ್ಕೊಂಡು ಮತ್ತು ಟ್ಯಾಕ್ಸ್ನು ಕೂಡ ಕಮರ್ಷಿಯಲ್ ಮತ್ತು 100 ಮೀಟ್ರ್ ಒಳಗಡೆ ಯಾವುದೂ ಇರಬಾರ್ದು. ಸ್ಕೂಲು ಕಾಲೇಜು ಇಷ್ಟು ನನಗೆ ಮ್ಯಾಂಡೇಟ್ರಿ ಇದೆ. ನಾನು ಅನುಮತಿ ಕೊಡೋದು ರಿಜೆಕ್ಟ್ ಮಾಡಿದ್ರೆ ಹೈಕೋರ್ಟ್ಗೆ ಹೋಗ್ಬೋದು. ಯಾಕೆ ಅಂತೇಳಿ ನಮ್ಮ ಮೇಲೆ ನಾವು ಹೈಕೋರ್ಟ್ ಬರ್ತೀವಿ. ಈಗ ನೋಡಿ ಆ ಬಿಲ್ಡಿಂಗ್ನ ನಾನು ಅದರಿಂದ ಈಗ ಸ್ಕೂಲ್ ಬಂದಿದೆ ಅಂತ ಹತ್ರ ಇದೆ ಅಂತ ಸ್ಕೂಲ್ ಬಂದಿದೆ ಅಂದ್ಬಿಟ್ಟು ನಾನು ಏನಾದ್ರು ಈಗ ಏನು ಮಾಡೋಕ್ಕಿದ್ರೆ ಇವ್ರುಗಳು ಹೈಕೋರ್ಟ್ ಹೋಗಿ ಯಾಕೆ ಇದು ಈಗ ಹೊಸದಾಗಿ ಸ್ಕೂಲ್ ಬಂದಿದೆ, ನಂದು ಅಲ್ಲೇ ಇರಲಿ ಅಂತ. ಸ್ಕೂಲ್ ಬಂದು ಎಷ್ಟು ವರ್ಷ ಯಾರು ಫ್ಯಾಮಿಲಿ ಮನೆಗಳು ಬಂದು ಹೇಳ್ತಿಲ್ಲ. ಪವರ್ ಟಿವಿ ಇದೆ ಎರಡರಲ್ಲೂ. ಬಾಗಲಗುಂಟೆಯಲ್ಲಿ
ಎಲ್ಲ ಮಹಿಳೆಯರ ಕುಂದುಕೊರತೆಗಳನ್ನು ಒಂದು ಪ್ರಗತಿ ಪರಿಶೀಲನೆ ಮತ್ತು ಸರ್ಕಾರದ ಯೋಜನೆಗಳು ಅವ್ರು ಅನುಭವಿಸ್ತಾ ಇರೋಂಥ ಯಾವುದೇ ಮೂಲಭೂತ ಸೌಕರ್ಯದ ಯಾವುದಾದ್ರೂ ಕೊರತೆ ಇದ್ದರೆ ಇದನ್ನೆಲ್ಲ ನಾನು ಇವತ್ತು ಎಲ್ಲ ಆಫೀಸರ್ಸು ಇನ್ಕ್ಲೂಡಿಂಗ್ ಮತ್ತು ಇಲ್ಲಿ ಬಗಲ್ಗುಂಟೆ ಇದೆ ಕಾಟ್ರಾಯನ್ ನಗರ, ಇಲ್ಲಿ ಒಂದೇ ಕಡೆ 3 ಬಾರ್ ಬಂದಿದ್ದಾವೆ. ಅದು ಭಾಳ ಅವಾಗ ಫಸ್ಟ್ ಬಾರ್ ಬಂದಾಗ ಇಲ್ಲಿ 10 ಮನೆ ಇತ್ತಂತೆ, ಇವಾಗ 300 ಮನೆ ಇದೆ ಅಕ್ಕಪಕ್ಕ. ನೋಡಿ ಇಲ್ಲೇ ಕಾಣುತ್ತಲ್ಲ, ಇಲ್ಲೇ ಕುಡಿದು ಇಲ್ಲಿ ಎಲ್ಲ ಮಲ್ಕೊಂಡು ಇಲ್ಲೆಲ್ಲ ಹೆಣ್ಮಕ್ಳು ತಾಯಂದರು ಯಾರು ಆಚೆ ಬರದೇ ಇರುವಂಥ ಸ್ಥಿತಿಯಲ್ಲಿ ಇವತ್ತು ತಂದೊಡ್ಡಿದ್ದಾರೆ. ಇದು ಭಾಳ ಚಿಂತೆ ಮಾಡಬೇಕಾಗಿರುವಂಥ ಒಂದು ಸಮಸ್ಯೆ. ಇದು ಸೀರಿಯಸ್ ಆಗಿ ಆ್ಯಕ್ಷನ್ ಆಗಬೇಕು. ಯಾಕೆ ಅಂತಂದರೆ ಹೆಚ್ಚು ಕಮ್ಮಿ ಆಗೋಕ್ಕೆ ಮುಂಚೆ ಜಾಗೃತರಾಗಬೇಕಾಗಿದೆ. ಅದು ಯಾಕಂದರೆ ನಮ್ಮ ಆಯುಕ್ತರನ್ನ ನಾನು ಕೇಳಿದಾಗ ಮೇಡಮ್ ಅವರು ಎಲ್ಲ ಕೊಟ್ಟಿರೋದು ಎಲ್ಲ ಅಪ್ರೂವಲ್ ತೊಗೊಂಡಿದ್ದಾರೆ, BBMP ಏನೇನು ಅಪ್ರೂವಲ್ ಬರಬೇಕು, ಒಂದು ಬಾರ್ ಮತ್ತು ಲಾಡ್ಜ ಅದಕ್ಕೆಲ್ಲ ತೊಗೊಂಡಿದ್ದಾರೆ ಅವರು. ಸೊ ಹಾಗಾಗಿ ಅವರನ್ನು ಆಯುಕ್ತರನ್ನೇ ನಾವು ಇಲ್ಲಿ ಬರೋಕ್ಕೆ ಹೇಳಿದ್ವಿ. ಸೊ ಅವರು ಕಣ್ಣಲ್ಲಿ ನೋಡಿದಾಗ ಗೊತ್ತಾಗುತ್ತಲ್ವ, ರೆಸಿಡೆನ್ಸು ಇಲ್ಲೇ ನಾವು ಮಕ್ಕಳಿದ್ದಾಗ ಊರಿಂದ ಆಚೆ ಇರೋದು, ಊರಿಂದ ಆಚೆ ಎಲ್ಲೋ ಇದ್ರ ಮೇಲಿರೋದು. ಇವತ್ತು ಊರು ಒಳಗಡೆನೆ ಅಕ್ಕಪಕ್ಕ ಬಾರ್ಗಳು ಬಂದುಬಿಟ್ರೆ ಜನ ಹೆಂಗೆ ಬದುಕೋದು? ತಾಯಂದರು, ಹೆಣ್ಣು ಮಕ್ಕಳು, ವಯಸ್ಸಿಗೆ ಬಂದಿರೋ ಮಕ್ಕಳು, ಪುಟ್ಟ ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳು, ಕಾಲೇಜ್ ಮಕ್ಕಳು, ಏನು ಸಂದೇಶ ಕಳಿಸ್ತಾ ಇದ್ದೀವಿ ನಾವು? ನಾನು ಆಯೋಗದ ಅಧ್ಯಕ್ಷೆ ಆಗಿ ಎಲ್ಲಿ ನಾನು ಹೋಗ್ತೀನಿ, ಮಹಿಳೆಯರದು ಎಲ್ಲ ಇದೇ ಕಂಪ್ಲೇಂಟು. ಸೊ ನಾನು ಇದನ್ನು ಸರ್ಕಾರಕ್ಕೂ ಸಹ ಬರಿತಾ ಇದ್ದೀನಿ. ಮತ್ತು ನಾನು ಇಲ್ಲಿ ಕಾಟ್ರಾಯನ್ ನಗರದಲ್ಲಿ ಇಷ್ಟು ತೊಂದರೆ ಆಗ್ತಾಯಿದೆ, ನೋಡಿ ಇವತ್ತು ಇಡೀ ಊರೇ ಬಂದು ಇಲ್ಲಿ ನನಗೆ ಕಂಪ್ಲೇಂಟ್ ಮಾಡಿದರು. ನಾನು ಆಯುಕ್ತರಿಗೆ ಬರೆದಿದ್ದೆ. ಆಯುಕ್ತರು ಮೇಡಮ್ ಎಲ್ಲ ಪರ್ಮಿಷನ್ ಆಗಿದೆ ಅಂತ ಹೇಳಿದ್ರು. ಸೊ ಈಗ ನಾನು ಬರಲೇಬೇಕಾಯ್ತು, ಯಾಕಂದರೆ ಹಿಂದೆನೇ ಸ್ಕೂಲ್ ಇದೆ ಮತ್ತು ಇಲ್ಲಿ ಪಕ್ಕದಲ್ಲೇ ಬಿಲ್ಡಿಂಗ್ಗಳು ಇದ್ದಾವೆ. ಆಮೇಲೆ ಇಲ್ಲಿ ಅವ್ರಿಗೆ ಪಾರ್ಕಿಂಗ್ ಇಲ್ಲ, ಅಲ್ಲೆಲ್ಲೋ ಪಾರ್ಕಿಂಗ್ ತೋರಿಸ್ಕೊಂಡಿದ್ದಾರೆ. ನೋಡಿ ಇರಪ್ಪ, ಇಲ್ಲಿ ಮರದ ಕೆಳಗಡೆ ಎಲ್ಲ ಕೂತ್ಕೊಂಡು ರಾತ್ರಿ ಹೊತ್ತು ಆ ತಾಯಿ ಹೇಳ್ತಾಯಿದ್ರು, ಅಸಭ್ಯವಾಗಿ ಪ್ಯಾಂಟೆಲ್ಲ ಬಿಚ್ಚಿಬಿಟ್ಟಿರ್ತಾರಂತೆ, ಹೆಣ್ಮಕ್ಳು ಇಲ್ಲಿ ಓಡಾಡೋಕ್ಕಾಗೋದಿಲ್ಲ ಅಂತೆಲ್ಲ ಭಾಳ ಆಯುಕ್ತರ ಮುಂದೆನೇ ಎಲ್ಲ ಬಿಚ್ಚಿ ಎಲ್ಲ ಹೇಳಿದ್ರು ಈ ಥರ. ಸೊ ಹಿಂಗೆ ಆಗ್ತಾಯಿದೆ, ನಾವು ಹೇಗೆ ಬದುಕಬೇಕು ಅಂತ. ಸೊ ಇವಾಗ ಆಯುಕ್ತರು ಮತ್ತು ಪೊಲೀಸ್ ಇಲಾಖೆ ಯಾವ ಥರ ಇದನ್ನು ನಡೆಸ್ಕೊಳ್ತಾರೆ, ಯಾವ ಥರ ಇಲ್ಲಿನ ಮಹಿಳೆಯರಿಗೆ ಮಕ್ಕಳಿಗೆ ರಕ್ಷಣೆ ಕೊಡ್ತಾರೆ ಅನ್ನೋದನ್ನೆಲ್ಲ ಅವ್ರು ನನಗೆ ರಿಪೋರ್ಟ್ ಮಾಡಬೇಕಾಗತ್ತೆ.